ಗೈಸ್ ಒಂದು ಪ್ರಾಂಕ್ ನ ಮಾಡ್ತಾ ಇದೀವಿ. ಎಲ್ಲಾರು ವಿಶ್ ಮಾಡ್ರಿ. ರೆಡಿ? ಆಫ್ಟರ್ ಲಾಂಗ್ ಟೈಮ್ 2 ವರ್ಷ ಆದ್ಮೇಲೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಅಲ್ಲಿ ನೋಡು ಬಾ ಉಮೇಶಿ ಕಟಿಂಗ್ ಇದು ನೋಡ ಇಲ್ಲ ಚೆನ್ನಾಗ್ ಕಾಣ್ತಾ ಸೂಪರ್. ಬರಕವಲ್ಲ ಮಳೆರಾಯ, ನಿಮ್ ಊರಲ್ಲಿದ್ರೆ ಬೇಗ ಕಳಿಸ್ಕೊಡಿ. ಇವತ್ತು ರೀಲ್ ಶೂಟ್ ಮಾಡಕಂತ ಬಂದಿದೀವಿ. ನೋಡಿ ಇಲ್ಲಿ ಮಳೆನೇ ಬರ್ತಾ ಇಲ್ಲ. 2 ಟೈಮ್ ನಾವು ಬಂದು ಹೋಗ್ತಾ ಇರೋದು. ಇವಾಗ ಬಂದಿದೀವಿ. ಆಲ್ಮೋಸ್ಟ್ ಇವಾಗ ಟೈಮು 5:45 ಆಗಿದೆ. ಅರ್ಧ ಗಂಟೆ ಆಯ್ತು ಗೈಸ್ ಕಾಯಕತ್ತಿ ನಾವು. ಮಳೆನೇ ಬರವಲ್ತು. ಯಪ್ಪ, ಇದು ಮಳೆ ಬಂದ್ರೆ ರೀಲ್ ಶೂಟ್ ಮುಗಿಸ್ಕೊಂಡು ಬೇಗ ಬೇಗ ಹೋಗ್ಬಿಡೋಣ ಅಂತ. ಇಲ್ಲಿ ನಮ್ ಜೊತೆ ನೀರಜ್ ಅವ್ರು ಇದ್ದಾರೆ, ಮತ್ತೆ ಅಲ್ಲಿ ಗಣೇಶ್ ಬ್ರೋ ಇದ್ದಾರೆ. ಹಾಯ್ ಬ್ರೋ. ನಾವು ಅವರು 3 ಜನ ಬಂದಿದೀವಿ. ಇವಾಗ ವೇಟ್ ಮಾಡ್ತಾ ಇದೀವಿ ಮಳೆ ರಾಯಗೋಸ್ಕರ. ಬರ್ತಾ ಇಲ್ಲ, ಯಾಕೋ ಸಿಟ್ಟಾಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ. ಸಿಟ್ಟಾಗ್ಬಿಟ್ಟಿದೆ ಗೈಸ್. ಇವಾಗ ಬಂದ್ರೆ ಬೇಸ್ ಆಗುತ್ತೆ, ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಇಲ್ಲ ಅಂದ್ರೆ ಮತ್ತೆ ಕ್ಲೈಮೇಟ್ ಎಲ್ಲ ಹೋಗ್ಬಿಡುತ್ತೆ. ಎಲ್ಲ ಸಂಜೆ 5:45 ಆಗಿದೆ ಆಲ್ರೆಡಿ ಎಲ್ಲ ಟೈಮು. ಇವಾಗ ಬಂದ್ರೆ ಬೆಸ್ಟ್. ಬೇಗ ಬೇಗ 1-2 ರೀಲ್ ಇದಾವು, ಅದು ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಬರ್ಲಿಲ್ಲ ಅಂದ್ರೆ ಮತ್ತೆ ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ. ಅದ್ರಲ್ಲಿ ಬೇರೆ ಇವತ್ತು ಪೋಸ್ಟ್ ಮಾಡಕ್ಕೆ ರೀಲ್ ಇಲ್ಲ. ಸೊ ಬಂದ್ರೆ ಬೇಗ ಬೇಗ ಹೆಂಗಾದ್ರೂ ಮಾಡ್ಕೊಂಡು ರೀಲ್ ಶೂಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. 5 ನಿಮಿಷ ಆಯ್ತು. 5, 10 ನಿಮಿಷ, 15 ನಿಮಿಷ, 20 ನಿಮಿಷ, 30 ನಿಮಿಷ ಆಗಕ್ ಬಂತು. ಕಾಯಕತ್ತಿ ನಾವು. ಬರಕವಲ್ಲ ಮಳೆರಾಯ, ನಿಮ್ ಊರಲ್ಲಿದ್ರೆ ಬೇಗ ಕಳಿಸ್ಕೊಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಬೇಗ ಬೇಗ ಕಳಿಸಿ ಗೈಸ್, ಇಲ್ಲಾಂದ್ರೆ ಕ್ಲೈಮೇಟ್ ಹೋಗ್ಬಿಡುತ್ತೆ, ಬ್ರೈಟ್ನೆಸ್ ಹೋಗ್ಬಿಡುತ್ತೆ. ಚೆನ್ನಾಗಿದೆ ವಾತಾವರಣ ನೋಡಕ್ ಮಾತ್ರ. ಕರೆಕ್ಟ್ ನಾವು ಮಳೆ ಬಂದಾಗ ಹಿಂಗ ಬರ್ತೀವಿ, ಅಲ್ಲಿಂದ ಹತ್ಕೊಂಡು ಇಲ್ಲಿಗೆ ಬರ್ತೀವಿ, ಅಲ್ಲ ಮಳೆ ಸ್ಟಾಪ್ ಆಗ್ಬಿಡುತ್ತೆ ಅವಾಗ. ಏನಿಲ್ಲ ಗೈಸ್, ನಮ್ಮ ಮೇಲೆ ಎದಕ್ಕ ಸಿಟ್ಟಾಗಿದೆಯಪ್ಪ ಮಳೆ ರಾಯ, ಸಿಟ್ಟಾಗ್ಬಿಡಂಗ. ಒಂದ್ 10 ನಿಮಿಷ ಬಂದ್ರೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಗೈಸ್ ನಾವು. ಇದು ಚಲ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಮತ್ತೆ ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ. ಏನಾದ್ರೂ ಬರೋವಲ್ತು. ಎಲ್ಲ ರೆಡಿ ಆಗಿದೆ ಗೈಸ್. ಇನ್ನೇನ್ ಮಾಡ್ಬೇಕಷ್ಟೇ, ಟೇಕ್ ತಗೊಂಡ್ ಮಾಡ್ಬೇಕಷ್ಟೇ. ಅದನ್ನು 1 ನಿಮಿಷ ಕೂಡ ಬಂದ್ರೆ ಹಿಂಗ ಅವ್ರಿಗೂ ಪಾಪ ಸಾಕಾಗೈತಿ. ಬಂದು 2 ಟೈಮ್ ಆಲ್ರೆಡಿ ನಾನು ಕರ್ಕೊಂಡ್ ಬರಕೈತಿ ಇಲ್ಲಿಗೆ. ಬರೋದು ಹೋಗೋದು ಮಾಡ್ತಾ ಇದ್ದೆ. ನೋಡ್ಬೇಕು ಗೈಸ್ ಏನಾಗುತ್ತೆ. ಬರ್ಬೇಕು, ಮಾಡ್ಕೊಂಡು ಹೋಗ್ಲೇಬೇಕಂತ ಡಿಸೈಡ್ ಆಗಿದ್ದೀನಿ. ಬರ್ಬೇಕು ಇವಾಗ, ಅದಷ್ಟೇ. ಮಳೆ ಒಂದ್ ಬಂದ್ರೆ ಮುಗೀತು. ನೈಟ್ ಆದ್ರೂ ಬಿಡಲ್ಲ. ಎಸ್ ನೋಡಿ, ಕ್ಲೈಮೇಟ್ ಸಖತ್ತಾಗಿದೆ. ನಾವು ಟ್ರಿಪ್ ಹೋಗಿದೀವಲ್ಲ, ಸೇಮ್ ಅದೇ ತರನೇ ಇದೆ ಕ್ಲೈಮೇಟ್ ನಮ್ಮೂರಲ್ಲಿ. ನೋಡಿಲಿ ಶಾಲೆದೆಲ್ಲ ಅವಾಗ ಕಟ್ತಾ ಇದ್ರಲ್ಲ, ಇವಾಗ ರೆಡಿ ಮಾಡಿದಾರೆ ಗೈಸ್. ಬಂತು, ರೀಲ್ ಶೂಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ನೋಡಿಲ್ಲಿ ಮಳೆ ಬರ್ತಾ ಇದೆ, ವೇಟ್ ಮಾಡೋದ್ ಬೇಡ ಗೈಸ್. ಬಂತು ಮಳೆ, ಬೇಗ ಬೇಗ ಮಾಡ್ಕೊಂಡು ರೀಲ್ ಶೂಟ್ ಮಾಡ್ಕೊಂಡು ಸಿಗ್ತೀನಿ ಬನ್ನಿ. ಇವಾಗ ಒಂದ್ ರೀಲ್ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಏನಕ್ಕಂದ್ರೆ ಮಳೆ ಹೋಗ್ಬಿಡ್ತು, ಇನ್ನೊಂದ್ ಮಾಡೋಣ ಅಂತ ಇದ್ವಿ, ಮಳೆ ಹೋಗ್ಬಿಡ್ತದು. ಏನು ಮಾಡಕ್ಕಾಗಲ್ಲ. ಇವಾಗ ಒಂದು ಮಾಡ್ಕೊಂಡಿದೀವಿ, ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡಿದ್ರಾಯ್ತು ಅಂತ ಕೆಳಗ್ ಬಂದಿದೀವಿ. ಇವಾಗ ಕಟ್ ಎಲ್ಲ ಹಾಕೊಂಡು ಬಂದಿದ್ದಾರೆ. ಗಣೇಶ್ವರ ಅಲ್ಲಿ ಹೋಗ್ತಾ ಇದ್ದಾರೆ. ಬನ್ನಿ, ಇವಾಗ ಪೋಸ್ಟ್ ಮಾಡ್ಬೇಕು. ರೀಲ್ಸ್ ಪೋಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬನ್ನಿ. ನಾವು ಇವಾಗ ಕಟಿಂಗ್ ಶಾಪ್ ಅಲ್ಲಿ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ 2 ವರ್ಷ ಆದ್ಮೇಲೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಇದು ಲಾಂಗ್ ಹೇರ್ನ ಕಟ್ ಮಾಡಿಸಿ ಶಾರ್ಟ್ ಮಾಡ್ಸೋಣ ಅಂತ ಇದ್ದೀನಿ. ಸೊ ಜಾಸ್ತಿ ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಇವರು ಸ್ವಲ್ಪ ಸಜೆಸ್ಟ್ ಮಾಡಿದ್ರು ಕಟ್ ಮಾಡಿಸ್ಬಿಡು ಅಂತ. ಸೊ ಅದಕ್ಕೆ ಮಾಡಿಸ್ತಾ ಇದ್ದೀನಿ. ಗೊತ್ತಿಲ್ಲ ಗೈಸ್, ಇವಾಗ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬಂದ್ಬಿಡಿ. ಜಾಸ್ತಿ ಯೋಚನೆ ಮಾಡೋದು ಬೇಡ, ಬನ್ನಿ ಕಟಿಂಗ್ ಮಾಡ್ಸೋಣ. ಸುಭಾಷ್ ಅವ್ರು ಬೇಜಾರಾಗ್ಬಿಟ್ಟಿದ್ದಾರೆ.
ಗೈಸ್ ಒಂದು ವಿಡಿಯೋ ಮಾಡಿ ನಮಗೆ ಫೀಲ್ ಬರ್ತಾ ಇದೆ ಗೈಸ್. 2 ವರ್ಷ ಗಾಯ್ಸ್ ಬಿಟ್ಟಿರೋದು. ಸೊ ಗಾಯ್ಸ್ ಉಮೇಶ್ ಅವರು ಕಟಿಂಗ್ ಮಾಡಿಸಿರೋದು ಅರ್ಜುನ್ ಅವರಿಗೆ ಗೊತ್ತಿಲ್ಲ, ಬನ್ನಿ ಕೇಳೋಣ. ಅಲ್ಲಿ ನೋಡು ಬಾ ಉಮೇಶ್ ಕಟಿಂಗ್ 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 ಮಾಡ್ಸೇನ ಫುಲ್ ಎಲ್ಲ ಹಿಂದೆಲ್ಲ ತೆಗ್ಸಾಕತ್ತ ನಮ್ಮ ಬಾಯಲ್ಲಿ. ನಾನ್ ಫಸ್ಟ್ ಕ್ಲೀನ್ ಮಾಡ್ಸಕತ್ತ ನೋಡಿ. ತಕ್ಷಣ ಅಯ್ಯೋ ಯಾವನಲ್ಲಿ ಇನ್ನ ನೋಡಿಲ್ಲ ಇದು ನೋಡ ಇಲ್ಲ ಇದು ಎಲ್ಲ ತುಷೆ ನಿಂದೆ ಎದಕ್ಲೆ ಏನ್ ಚೈನ್ ಮಾಡಿಸ್ಬೇಕಂತ ಮಾಡಿ ಬಿಡಪ್ಪ. ನಮಗೆ ತಗಸ್ಬೇಡ ಅಂತ ಇವನು ತಗ್ಸಕತ್ತಾನ. ಇಲ್ಲ ನಾನ್ ಬಾಳ ಯೋಚನೆ ಮಾಡಿ ತಕ್ಷಣ ಕೇಳ್ಬೇಕಾದ್ರೆ ಅವ್ರ ಇದ್ರು. ಗಣೇಶ್ ಬ್ರೋನು ಹೇಳಿದ್ರು ನೋಡಿ ಗೈಸ್ ಇಷ್ಟು ಬಿಡ ಕಾರಣ ಇವ್ರು. ಆದ್ರೆ ಇವತ್ತು ಇವರೇ ಕಟ್ ಮಾಡ್ಸಿದಾರೆ ನನ್ ಬಿಟ್ಟು. ನನಗೆ ಹೇಳ್ದಾನೆ ನಾನು ಹೊರಗೆ ಮೊಬೈಲ್ ಹೊಡ್ಕೊಂತ ಬಂದಿದ್ದೀನಿ, ಇವರು ಹಿಂದೆ ಕಟ್ ಮಾಡ್ಸಿದಾರೆ ನೋಡಿ. ನಮಗೆ ಶಾಕಿಂಗ್ ನ್ಯೂಸ್. ಸಾರಿ ಗೈಸ್ ನಾವು ಫೈನಲಿ ಕಟಿಂಗ್ ಮಾಡಿಸಿದೀವಿ. ಇಲ್ಲಿ ನಮ್ಮ ಅಣ್ಣ ಇದ ನೋಡಿ ಚೆನ್ನಾಗ್ ಕಾಣ್ತನ ಸೂಪರ್. ಗೈಸ್ ಆಫ್ಟರ್ ಲಾಂಗ್ ಟೈಮ್ ನಾನು ಹೇರ್ ಕಟ್ ಮಾಡ್ಸಿರೋದು 2 ವರ್ಷ ಆದ್ಮೇಲೆ. ಸೊ ಹೆಂಗ್ ಬರುತ್ತೆ ಅಂತ ಸ್ವಲ್ಪ ಡೌಟ್ ಅಲ್ಲಿದ್ದೆ. ಚೆನ್ನಾಗ ಮಾಡಿದ್ರು, ವಿಜಯ್ ಅಂತ ಅವ್ರ ಹೆಸರು. ಚೆನ್ನಾಗ್ ಮಾಡಿದ್ರು ಕಟಿಂಗ್. ಸೊ ನೆಕ್ಸ್ಟ್ ಇವ್ರು ಮಾಡಿಸ್ಬೋದು, ನನಗೆ ಗೊತ್ತಿಲ್ಲ. ಗೈಸ್ ನೀವೇ ಕಮೆಂಟ್ ಹಾಕಿ, ಇವರು ಇದೇ ತರ ಹೇರ್ ಸ್ಟೈಲ್ ಇದ್ರೆ ಚೆನ್ನಾಗ್ ಕಾಣ್ತಾರ, ಇವ್ರು ವಿತೌಟ್ ಹೇರ್ ಸ್ಟೈಲ್ ಇದ್ರೆ ಚೆನ್ನಾಗ್ ಕಾಣ್ತಾರ. ಕಮೆಂಟ್ ಹಾಕಿ ನೀವೇ. ನಾನೇ ಹೇಳಿದ್ದೆ ಇವರಿಗೆ ಹೇರ್ ಕಟ್ ಮಾಡಿಸ್ಬೇಡ ಅಂತ, ಬಟ್ ನಾನೇ ಇವತ್ತು ಕಟ್ ಮಾಡಿಸಿದೀನಿ. ಸಾರಿ ಬ್ರೋ ಸಾರಿ. ಬನ್ನಿ ಇವಾಗ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಬನ್ನಿ. ಇಲ್ಲಿ ವಿಡಿಯೋ ಮಾಡ್ತಾ ಇದಾರೆ ನೋಡಿ. ನೋಡಿ ಇಲ್ಲಿ ಎಂಟ್ರಿ. ಬಾ 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 ಬಾ. ಶಾಪಲ್ಲಿ ಒಂದು ಕ್ಯಾಪ್ ಒಂದು ಸ್ಪೆಕ್ಟ್ ತಗೊಂಡೋಗಿ ಬಂದಿದ್ವಿ. ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಅರ್ಜುನ್ ಬ್ರೋ ಅವರು. ನೋಡಿ ಹೇಗ್ ಕಾಣಿಸ್ತಾ ಇದಾರೆ ನೋಡಿ, ಕಮೆಂಟ್ ಹಾಕಿ. ಇವರು ರೇಟ್ ಕಮ್ಮಿನೇ ಮಾಡ್ತಾ ಇಲ್ಲ ಗೈಸ್. ನಾವು ಅವೆರಡು ತಗೊಂಡಿದ್ವಿ, ಸ್ಪೆಕ್ಟ್ ಒಂದು ಅದು ಕ್ಯಾಪ್ ಒಂದು ತಗೊಂಡಿದ್ವಿ. ರೇಟೇ ಕಮ್ಮಿ ಮಾಡ್ತಾ ಇಲ್ಲ ಗೈಸ್. ಇವಾಗ ಅಲ್ಲಿ ಇದನ್ನೆಲ್ಲ ತಗೊಂಡು ಮತ್ತೆ ಸಿಗ್ತೀನಿ, ಬನ್ನಿ. ಬೈ ಗೈಸ್ ನಮ್ ಜೊತೆ ಗಣೇಶ್ ಬ್ರೋನು ಕಟಿಂಗ್ ಮಾಡ್ಸಿದಾರೆ ನೋಡಿ. ನಾವು ಕಟಿಂಗ್ ಮಾಡ್ಸಿದೀವಿ ಇವತ್ತು. ನೆಕ್ಸ್ಟ್ ಅರ್ಜುನ್ ಬ್ರೋ ಮಾಡಿಸ್ತಾರೆ ಅನ್ಸುತ್ತೆ. ಬನ್ನಿ ಇವಾಗ ಅಲ್ಲಿ ನೋಡಲ್ಲಿ. ಬನ್ನಿ ಗೈಸ್ ಇವಾಗ ಇವನ್ನ ತಗೊಂಡು ಮನೆ ಹತ್ರ ಹೋಗಿ ಸಿಗ್ತೀನಿ, ಬನ್ನಿ. ನಾವು ಹೇಗ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಇದ್ದಾರೆ ಇವರು. ಗೈಸ್ ನಾವು ಅಲ್ಲಿಂದ ಇವಾಗ ತಾನೇ ಮನೆಗೆ ಬಂದ್ವಿ. ನಿನ್ನೆ ರಾತ್ರಿ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿದ್ವಿ, ನಮ್ಮ ಹುಡುಗರಿಗೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿದ್ವಿ. ನೀವು ಆ ವಿಡಿಯೋನ ಹಾಕ್ತೀನಿ ಇವಾಗ, ಅದನ್ನ ನೋಡ್ಕೊಂಡ್ ಬನ್ನಿ. ಗೈಸ್ ಒಂದು ಪ್ರ್ಯಾಂಕ್ ನ ಮಾಡ್ತಾ ಇದೀವಿ. ಇದರಲ್ಲಿ ಕೇಕ್ ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ರಲ್ಲಿ ಕೇಕ್ ಇದೆ. ನೀರಜ್ ಬ್ರೋ ಬರ್ಡೇ ಇದೆ ಅಂತ ಅಂದು ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ನೋಡೋಣ ಪ್ರ್ಯಾಂಕ್ ಮಾಡೋಣ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ಡಬಲ್ ಸ್ಟ್ಯಾಂಡ್ ಹಾಕ. ಏ ಬರ್ರಿ ನೀರಾಜ್ ಬರ್ಡೇ ಐತ್ ಬರ್ರಿ, ಬಾ ಬೇಗ ಬರ್ರಿ. ಏ ಬಾರ, ಏ ಬಾರೋ ಅಣ್ಣಪ್ಪ. ಗೈಸ್ ಎಲ್ಲ ಬರ್ತಾ ಇದಾರೆ. ಏ ಬಾರೋ, ಏ ಬರ್ರಿ, ಏ ಬಾರ ಏ ಬರ್ರಿ ಗಡ, ಇರ್ಲಿ. ಏ ಬರ್ರಿ ಗೈಸ್, ನೀರಾಜನ್ ಬರ್ತಡೇ ಐತೆ ಗೈಸ್. ನೀರಾಜ್ ಬ್ರೋ ಬರ್ಡೇ ಇದೆ, ಬನ್ನಿ. ಏ ಬರ್ರಿ, ನಾವ್ ತಗೊಂಬಂದದ್ ಬರ್ರಿ, ಬರ್ರಿ ಗೈಸ್ ಎಲ್ಲಾರು ಬಂದಿದ್ದಾರೆ.
ಏ ತಡಿ 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 ಏ ತಡಿ ಎಲ್ಲ ನಿಂತ್ಕೊಳ್ಳಿ ಹಿಡ್ತಾನೆ. ಏ ಬರ್ರಿ ಏ ನಿಂತ್ಕಾರ ಗೈಸ್ ಎಲ್ಲಾರು ನಿಂತ್ಕೊಂಡಿದ್ದಾರೆ. ಬನ್ನಿ ಏ ಬಾರು ನೀನು ಗೈಸ್ ಎಲ್ಲಾರು ವಿಶ್ ಮಾಡ್ಬೇಕಪ್ಪ. ಫಸ್ಟ್ ವಿಶ್ ಮಾಡ್ಬಿಡ್ರಿ ಆಮೇಲೆ ಕಡೆ ಕೇಕ್ ತೆಗಿಯೋಣ. ಗೈಸ್ ಎಲ್ರು ರೆಡಿ ಇದಾರೆ. ಫಸ್ಟ್ ವಿಶ್ ಮಾಡು ಗೈಸ್ ವಿಶ್ ಮಾಡ್ತಾ ಏ ಎಲ್ಲಾರು ವಿಶ್ ಮಾಡ್ರಿ ರೆಡಿ. ಏ ಲೇ ಯಾಕೆ ಬೆಳ್ಸಿದ್ದೆ ಎದಕ್ ಬೆಳ್ಸಿದ್ರಿ ಇಲ್ಲಿ? ಏ ವಿಶ್ ಮಾಡೋತಾ ಬಾರೋ. ಎಲ್ಲಾರು ಪ್ರ್ಯಾಂಕ್ ಆದ್ರ ಗೈಸ್. ಕೇಕ್ ತಿನ್ನಕ್ ಎಲ್ಲಾರು ಬಂದ್ರು ಪಾಪ. ಎಲ್ಲಾರು ಪ್ರ್ಯಾಂಕ್ ಆದ್ರಪ್ಪ. ಇನ್ನು ಒಂದ ಸೆಕೆಂಡ್ ಕಾಯ್ಬೇಕಾಗಿತ್ತೆ. ಏ ಅದು ಇನ್ನೂ ಸ್ವಲ್ಪ ಯೂಸ್ ಮಾಡ್ಸಿ ಸ್ವಲ್ಪ ಅದು ಹಿಂಗ ತೆಗ್ಯಾಕ್ ಹೋಗಿ ಹಿಂಗ್ ಬೀಳಿಸ್ಬಿಡಕಾಗಿತ್ತು. ಎಲ್ಲಾರು ಪ್ರ್ಯಾಂಕ್ ಆದ್ರ ಇವನಂತ ಫುಲ್ ಆದಪ್ಪ. ಏನದ ಕೇಕ್ ಬೆಳೆಸೋದ್ರಾಗ ಎಲ್ಲಾರು ಹೋಗ್ಬಿಟ್ರು ಗೈಸ್. ಕೇಕ್ ಬೆಳೆಸಿದ ತಕ್ಷಣ ಎಲ್ಲಾರು ಹೋಗ್ಬಿಟ್ರಿ ಗೈಸ್. ಎಲ್ಲಾರು ಫೈನಲಿ ಪ್ರ್ಯಾಂಕ್ ಸಕ್ಸಸ್ ಆಯ್ತು. ಬಾಯ್ಸ್ ಎಲ್ಲ ಪ್ರ್ಯಾಂಕ್ ಆದ್ರು. ಜಾಸ್ತಿ ಆಗಿದ್ ಇವನು ಮತ್ತೆ ಅವ್ನು ಸುನಿಲ್. ಗೈಸ್ ಇದು ಪ್ಲಾನ್ ಯಾರ್ದು ಗೊತ್ತಾ? ನೀರಜ್ ಬ್ರೋದು. ಅವನ್ ಬರ್ಡೇನೆ ಅನ್ಕೊಂಡು ಪ್ರ್ಯಾಂಕ್ ಮಾಡಿದೀವಿ. ಸೊ ಫೈನಲಿ ಎಲ್ಲ ಪ್ರ್ಯಾಂಕ್ ಆದ್ರು ಎಲ್ಲ. ಬಾರೋ ವಿಶ್ ಮಾಡೋಗ್ತೈತೆ ಗೈಸ್. ಹೊಟ್ಟೆ ನೋಯ್ತಾ ಗೈಸ್ ನಕ್ಕು. ಅಲ್ಲ ಅಲ್ಲೇ ಈತ್ ವಿಶ್ ಮಾಡೋದ್ ನೋಡಕಾಯ್ತು ಹ್ಯಾಪಿ ಬರ್ಡೇ ಗೈಸ್. ಎಲ್ಲಾರು ನಂಬಿದ್ರು ಅದು ಬೆಳೆಸಿದ ತಕ್ಷಣ ಎಲ್ಲಾರು ಪ್ರ್ಯಾಂಕ್ ಸಕ್ಸಸ್ಫುಲ್ ಆಯ್ತು. ಅಲ್ಲ ಕೇಕ್ ಬೆಳೆಸಿದ ತಕ್ಷಣ ಇವ್ ನೋಡಕ್ ಈಗ ಬಿಟ್ಟಲ್ಲ ಅದು ಹುಡ್ಕ. ಹೌದ ಬಿಡ್ತಾವ ದೊಡ್ಡ ನದಿ. ಕರೆಕ್ಟ್ ಹೇಳ ಕೇಕ್ ಬಿತ್ತಂತ ಅನ್ಕೊಂಡಿದ್ದೆ ನೀನು. ಹೌದಾ ನೋಡಪ್ಪ ನಿನ್ನಂಗ ಪ್ರ್ಯಾಂಕ್ ಎಲ್ಲ ಸಕ್ಸಸ್ಫುಲ್ ಆಯ್ತು. ಇವಂದಾದ ಪ್ಲಾನ್ ಅದು. ಅವನು ಸೀದಾ ರೆಡಿ ಆಗ್ಬಿಟ್ಟಲ್ಲ ವಿಶ್ ಮಾಡಕ್ ರೆಡಿ ಆಗ್ಬಿಟ್ಟಲ್ಲ ಅವನು. ಗೊತ್ತಾಗಲ್ಲ ಅದು. ಹಿಂಗೋಗಿ ಮಾಡೋಣ್ರು ಅಂತಂದ್ ನಿರಾಜನ್ ಪ್ಲಾನ್ ಅದೇ. ಎಲ್ಲ ಪ್ರಾಂಕ್ ಆದವ್ರು ಇದಾರ್ ನೋಡಿ. ಈಗ ಸ್ವಲ್ಪ ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ. ನೋಡಿದ್ರಲ್ಲ ಹುಡುಗರೆಲ್ಲ ಪ್ರಾಂಕ್ ಆದ್ರು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಆಫ್ ಲವ್. ಬಾಯ್.